ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಏನಾದರೂ ಟೇಸ್ಟಿಯಾಗಿ ಹಾಗೆ ಬೇಗ ಒಂದು ಅರ್ಧ ಗಂಟೆ ಒಳಗಡೆ ಏನಾದರೂ ಮಾಡಬೇಕು ಅಂದರೆ ಈ ಪುದೀನ ರೈಸ್ನ ಒಂದ್ಸಲ ಟ್ರೈ ಮಾಡಿ ನೋಡಿ. ತುಂಬಾ ಚೆನ್ನಾಗಾಗತ್ತೆ, ಟೇಸ್ಟಿಯಾಗತ್ತೆ. ಮಾಡೋದು ಕೂಡ ತುಂಬ ಈಸಿ. ಹಾಗೆ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಕೂಡ ಇದನ್ನು ಕೊಡಬಹುದು. ಮೊದಲಿಗೆ ಕುಕ್ಕರಲ್ಲಿ 2 ಟೇಬಲ್ ಸ್ಪೂನ್ ಆಯಿಲ್ನ ಹಾಕೋತಾ ಇದ್ದೀನಿ. ಆಯಿಲ್ ಸ್ವಲ್ಪ ಕಮ್ಮಿ ಹಾಕೊಂಡ್ರೇ ಒಳ್ಳೆಯದು. ನಂತರ ಒಂದು ಬೇ ಲೀಫನ್ನ ಹಾಕ್ತಾ ಇದ್ದೀನಿ, ಅಂದರೆ ಪಲಾವ್ ಎಲೆ. ಸ್ವಲ್ಪ ಬೇಸಿಕ್ ಮಸಾಲೆಗಳನ್ನ ಹಾಕೋಣ. 1 ಇಂಚಷ್ಟು ಚಕ್ಕೆ, 2 ರಿಂದ 3 ಲವಂಗ, ಹಾಗೆ 2 ಹಸಿರು ಏಲಕ್ಕಿ, ಹಾಗೆ 1 ಕಪ್ಪು ಏಲಕ್ಕಿ, 1 ಸ್ಟಾರ್ ಆನಸ್. ಇನ್ನೂ ಬೇರೆ ಮಸಾಲೆಗಳು ಪಲಾವ್ಗೆ ಏನು ಹಾಕ್ತಾರೆ ಅದನ್ನು ಕೂಡ ನೀವು ಹಾಕೋಬಹುದು. 2 ರಿಂದ 3 ಈರುಳ್ಳಿನ ಹಾಕೊಳ್ಳೋಣ. ಈರುಳ್ಳಿ ಸ್ವಲ್ಪ ನಾನು ದಪ್ಪನೇ ಕಟ್ ಮಾಡ್ಕೊಂಡಿದ್ದೀನಿ, ಇಲ್ಲಾಂದರೆ ಕುಕ್ಕರಲ್ಲಿ ಅದು ಕಂಪ್ಲೀಟಾಗಿ ಬೆಂದ್ಬಿಡುತ್ತೆ, ಈರುಳ್ಳಿ ಸಿಗೋದೇ ಇಲ್ಲ. ಅದಕ್ಕೋಸ್ಕರ ಈಗ ಈರುಳ್ಳಿನ ಸ್ವಲ್ಪ ಕಂದು ಬಣ್ಣ ಬರೋ ತನಕ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನಂತರ ಟೊಮ್ಯಾಟೊ ಹಾಕ್ಕೋತಾ ಇದ್ದೀನಿ. ಹುಳಿ ಟೊಮ್ಯಾಟೊ ತೊಗೊಂಡಿರೋದು. ನಾನು ಹುಳಿ ಟೊಮ್ಯಾಟೊ ಹಾಕ್ಕೋತಾ ಇದ್ದೀನಿ, ಆ್ಯಪಲ್ ಟೊಮ್ಯಾಟೊ ಹಾಕ್ಕೋತಾ ಇಲ್ಲ. ಆ್ಯಪಲ್ ಟೊಮ್ಯಾಟೊ ಅಲ್ಲಿ ಅಷ್ಟೊಂದು ಹುಳಿ ಇರಲ್ಲ, ಸೊ ಟೇಸ್ಟ್ ಅಷ್ಟೊಂದು ಚೆನ್ನಾಗಾಗಲ್ಲ. ಟೊಮ್ಯಾಟೊ ಸ್ವಲ್ಪ ಸಾಫ್ಟ್ ಆಗೋ ತನಕ ಇದನ್ನು ಬೇಯಿಸ್ಕೊಳ್ಳೋಣ. ಈಗ ಪುದೀನ ಹಾಕ್ಕೋತಾ ಇದ್ದೀನಿ. ಇದು ಪುದೀನ ರೈಸೇ ಆಗಿರೋದ್ರಿಂದ ಪುದೀನ ಸ್ವಲ್ಪ ಜಾಸ್ತಿನೇ ಹಾಕ್ಕೋತಾ ಇದ್ದೀನಿ. 1 ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್, ಖಾರ ಪುಡಿ, ಹಾಗೆ 1 ಟೀ ಸ್ಪೂನಷ್ಟು ಧನಿಯಾ ಪೌಡರ್. ಉಪ್ಪು ಖಾರ ನಿಮಗೆ ಎಷ್ಟು ಕ್ವಾಂಟಿಟಿ ಮಾಡ್ತಾ ಇದ್ದೀರಾ ಅದಕ್ಕೆ ತಕ್ಕ ಹಾಗೆ ಹಾಕೋಬಹುದು. ಇನ್ನೊಂದೇನಂತ ಹೇಳಿದ್ರೆ ಧನಿಯಾ ಪೌಡರ್ ಬದಲಿಗೆ ಸಾಂಬಾರ್ ಪೌಡರ್ನ ಕೂಡ ಹಾಕೋಬಹುದು. ಅದು ಟೇಸ್ಟ್ ತುಂಬಾ ಚೆನ್ನಾಗಾಗತ್ತೆ. ಇವಾಗ 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕೊಳ್ಳೋಣ. ಈಗ 1 ಕಪ್ಪಷ್ಟು ಅಕ್ಕಿನ ನಾನು ತೊಗೊಂಡಿರೋದು. ಇದು ಒಂದು 3 ರಿಂದ 4 ಜನಕ್ಕೆ ಸರ್ವ್ ಮಾಡಬಹುದು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ. ಹಾಗೆ ಎಷ್ಟು ಅಕ್ಕಿ ಹಾಕ್ಕೊಂಡಿದ್ದೀವಿ ಅದಕ್ಕೆ ತಕ್ಕ ಹಾಗೆ ನೀರನ್ನು ಹಾಕ್ಕೋಬೇಕು. ಈಗ 1 ಕಪ್ಪು ಅಕ್ಕಿನ ಹಾಕ್ಕೊಂಡ್ರೆ ನಾನು 2 ಕಪ್ಪು ನೀರನ್ನು ಹಾಕ್ಕೋತಾ ಇದ್ದೀನಿ. ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಒಂದು 3 ವಿಷಲ್ ಇದನ್ನು ಕುಕ್ ಮಾಡ್ಕೋತಾ ಇದ್ದೀನಿ. ನೀವು ಯಾವ ಥರ ಅಕ್ಕಿ ಹಾಕ್ಕೊಂಡಿದ್ದೀರಾ ಅದಕ್ಕೆ ತಕ್ಕ ಹಾಗೆ ಕುಕ್ ಮಾಡಬೇಕಾಗತ್ತೆ. ನಾನಿಲ್ಲಿ ಯೂಸ್ ಮಾಡ್ತಿರೋದು ಸೋನಾ ಮಸೂರಿ ಅಕ್ಕಿ, ಅದಕ್ಕೋಸ್ಕರ 3 ವಿಷಲ್ ಕುಕ್ ಮಾಡ್ತಾ ಇದ್ದೀನಿ. ಈಗ ಬಿಸಿ ಬಿಸಿ ಪುದೀನ ರೈಸ್ ರೆಡಿ ಆಗಿದೆ. ಪುದೀನ ಸ್ಮೆಲ್ಲು ಹಾಗೆ ಫ್ಲೇವರು ತುಂಬ ಚೆನ್ನಾಗಿ ಬಂದಿದೆ. ನಾನು ಹೇಳ್ದಾಗೆ ಕ್ವಿಕ್ಕಾಗಿ ಏನಾದರೂ ಮಾಡಬೇಕು ಅಂತ ಹೇಳಿದ್ರೆ ಈ ಪುದೀನ ರೈಸ್ನ ಒಂದ್ಸಲ ಟ್ರೈ ಮಾಡಿ. ಹಾಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.